ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಕೆಲಸನೂ ಮುಗಿಸಿ ಮಧ್ಯಾಹ್ನದಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ನಮ್ಮ ಚಿಕ್ಕಮ್ಮ ಮನೇಲಿ ಕೂರಿಸಿರೋದು, ನಮ್ಮ ಮನೇಲಿ ಕೂರಿಸಲ್ಲ. ಆ್ಯಕ್ಚುಲಿ ಏನೋ ಮೊದಲಿಂದನೂ ನಡೆಸ್ಕೊಂಡು ಬಂದಿದ್ರೆ ಅಷ್ಟೇ ಅಂತೆ, ಅದನ್ನು ಮುಂದುವರಿಸ್ಬೇಕು. ನಮ್ಮ ಮನೇಲಿ ಯಾವಾಗಲೂ ಮಾಡಿಲ್ಲ, ನಮ್ಮ ಅಜ್ಜಿ ಮನೇಲಿ ಸಿಂಪಲಾಗಿ ಮಾಡ್ತಾರೆ ಅಷ್ಟೇ. ವ್ಯಾಪಾರನೇ ಇಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಹಿಂಗೆ ಲಾಸ್ ಆಗ್ತಿರೋದು ನನಗೆ. ಈ ಸಾರಿ ನನಗೆ ಎಲ್ಲ ಆಚೆಗೆ ಹಾಕಿದರೆ ಸ್ಟಾಪ್ ಮಾಡಿಬಿಡ್ತೀನಿ, ಏನು ಮಾಡೋದು. ಇವಾಗ ಈ ಸಾರಿದು ಸೇರಿಸಿದ್ರೆ ನನಗೆ ಒಂದು 8-9 ಸಾವಿರ ಲಾಸ್ ಅಂದ್ಕೊಳ್ಳಿ. ಸೋನೆ ಬರ್ತಿದೆ. ಯಾಕೋ ಈ ಸರಿ ಮಳೆನೇ ಇಲ್ಲ. ನಮ್ಮ ಅಜ್ಜಿ ಊರ ಕಡೆ ಮಳೆ ಅಂತೆ, ಇಲ್ಲಿ ಮಳೆನೇ ಇಲ್ಲ. ಸೋನೆ ಬಂದು ಬಂದು ಹೋಗ್ತೈತೆ. ಓದೋಣ ಅಂತ ಕೂರ್ತಾ ಇದ್ದೀನಿ. ಇವಾಗ ವೆದರು ಚೆನ್ನಾಗಿದೆ. ನಮ್ಮ ಚಿಂಕಿಗೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್. ಇವಾಗಲೇ ಬ್ಲಡ್ ಚೆಕಪ್ ಮಾಡಕ್ಕೆ ಹೇಳ್ತಿದ್ದಾರೆ. ಚಿಂಕಿ, ಓಯ್ ಚಿಂಕಿ, ಬಾಲೆಯಿಂದನೇ ರಿವಿಷನ್ ಮಾಡ್ತಾ ಇದ್ದೀನಿ. ನ್ಯೂ ಟಾಪಿಕ್ಸ್ಗಳು ಏನು ಓದ್ತಿದ್ದೀನಿ ಅಂದರೆ ಕರೆಂಟ್ ಅಫೇರ್ಸ್ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಓದ್ತಿಲ್ಲ. ಆ್ಯಂಡ್ ಜೊತೆಗೆ ಇದು ಇವತ್ತು ವರ್ಕ್ ಮಾಡ್ತೀನಿ. ಆಲ್ರೆಡಿ ವರ್ಕ್ ಮಾಡಿದ್ದೀನಿ. ಇದು ಜಸ್ಟ್ ಟಿಕ್ಕಿಂಗ್ ಮಾಡ್ಕೊಂಡು ಹೋಗಿದ್ದೀನಿ. ಇವತ್ತು ಫುಲ್ ಡೀಟೇಲ್ಡಾಗಿ ವರ್ಕ್ ಮಾಡಬೇಕು. ಕ್ವಶನ್ಸ್ ಒಂದು 20 ಕ್ವಶನ್ ಪೇಪರ್ ಇದೆ, ಮಾಡಲ್ ಕ್ವಶನ್ ಪೇಪರ್. 16 ಇದೆ. ಜೊತೆಗೆ ಇಂಗ್ಲೀಷು, ಕಂಪ್ಯೂಟರು, ಕನ್ನಡ ಎಲ್ಲ ಇದ್ದಾವೆ. ಇದೊಂದು ಇವಾಗ 2 ಗಂಟೆ 4 ಗಂಟೆವರೆಗೂ ಇದು ಓದ್ಕೊಂಡು 4 ಗಂಟೆ ಮೇಲೆ ಅದನ್ನು ವರ್ಕ್ ಮಾಡ್ತೀನಿ. ಅಕಾರ್ಡಿಂಗ್ ಟು ಮೀ, ಕೋಚಿಂಗ್ ಈಸ್ ನಾಟ್ ನೆಸೆಸರಿ. ಯು ಕ್ಯಾನ್ ಪ್ರಿಪೇರ್ ಥ್ರೂ ಸೆಲ್ಫ್ ಸ್ಟಡಿ ವಿತ್ ದ ರೈಟ್ ಗೈಡೆನ್ಸ್. ನೀವು ಈ ಫೀಲ್ಡಲ್ಲಿ ಚೆನ್ನಾಗಿ ಪಳಗಿರ್ತಾರಲ್ಲ ಅವ್ರ ಹತ್ರ ತೊಗೋಬೇಕು, ಎಕ್ಸ್ಪೀರಿಯನ್ಸ್ ಆ ಥರದವರು. ಲೈಕ್ ಈಗ UPSCಗೆ ಪ್ರಿಪೇರ್ ಆಗ್ತಿರೋರು, KSCಗೆ ಪ್ರಿಪೇರ್ ಆಗ್ತಿರೋರು ಅಂಥವ್ರ ಹತ್ರ ತೊಗೊಳ್ಳಿ. ಹಿಂಗೆ ನಮಗೆ ಕೊಡ್ತಿರೋರು ಒಳ್ಳೆ ಗುಡ್ ಗೈಡರ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ವರ್ಕ್ ಮಾಡಿಸ್ತಾರೆ ನಮಗೆ. ಅವ್ರದ್ದು ಯಾವ ಥರ ಅಂದರೆ ಮನಿ ಮೈಂಡೆಡ್ ಅಲ್ಲ, ಅವರು ನಮ್ಮ ಜೊತೆಗೆ ಅವ್ರನ್ನೂ ತೊಗೊಂಡು ಹೋಗಬೇಕು, ಆ ಥರ ಅವರು ಮೈಂಡ್ಸೆಟ್ ಇರೋದು ಅವ್ರದ್ದು. ಆ್ಯಕ್ಚುಲಿ ಫಸ್ಟ್ ಡೇ ನಾನು ಈ ಥರ ಮೆಂಟರ್ಶಿಪ್ಪಿಗೆ ಅಂತ ಎನ್ಕ್ವೈರಿಗೆ ಹೋದಾಗ ಅವರೇ ಹೇಳ್ಬಿಟ್ರು, ಈ ಕೋಚಿಂಗ್ ಎಲ್ಲ ಅವಶ್ಯಕತೆ ಇಲ್ಲ, ಸುಮ್ಮನೆ ಸ್ಕ್ಯಾಮು, ಚೆನ್ನಾಗಿ ದುಡ್ಡು ಹೊಡಿತಾರೆ. ಬೆಟರ್ ಅಂದರೆ ನಿಮಗೆ ಯಾರ ಹತ್ರ ಆದರೂ ಗೈಡೆನ್ಸ್ ತೊಗೊಳ್ಳೋ ಐಡಿಯಾ ಇದ್ದರೆ ಅದನ್ನೇ ತೊಗೋಬಿಡಿ ಅಂತ ನಾನು ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಬಟ್ ಏನೇನೋ ಆಗಿ ಸದ್ಯಕ್ಕೆ ಇವರೇ ಇವಾಗ ಗೈಡೆನ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ನಾವು ಹೆಂಗೆ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು ಡೈಲಿ ಟಾಪಿಕ್ ಶೇರ್ ಮಾಡ್ತಾರೆ, ನಾವು ಡೈಲಿ ಅದನ್ನು ವರ್ಕ್ ಮಾಡಬೇಕು, ರಿವಿಷನ್ ಮಾಡಬೇಕು, ಆ ಥರ.
ಈಸ್ ನಾಟ್ ಪ್ರೊವೈಡಿಂಗ್ ಮೆಂಟರ್ಶಿಪ್ ಟು ಎನಿ ಒನ್ ರೈಟ್ ನೌ ಬಿಕಾಸ್ ಲಾಸ್ಟ್ ಇಯರ್ ಅಂದರೆ ಹೌದು ಎಕ್ಸಾಮ್ ಕ್ರ್ಯಾಕ್ ಆಗಿಲ್ಲ, ಹೋಪ್ ಇತ್ತು ಬಟ್ ಆಗಿಲ್ಲ. ಸೊ ಮತ್ತೆ ಬ್ಯಾಂಗ್ಳೂರಿಗೇ ಹೋಗಿ ಸೀರಿಯಸ್ಸಾಗಿ ಪ್ರಿಪೇರ್ ಮಾಡ್ತಿದ್ದಾರೆ. ಕೋಚಿಂಗ್ ಸೆಂಟರಲ್ಲಿ ವರ್ಕ್ ಮಾಡ್ತಿದ್ರು, ಈಗ ಅದು ಜಾಬನ್ನು ಬಿಟ್ಟು ಅಲ್ಲಿ ಹೋಗಿ ಓದ್ತಾ ಇದ್ದಾರೆ ಇವಾಗ. ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ವಿ ಮೇಕ್ ಯೂಸ್ ಆಫ್ ದೇರ್ ಗೈಡೆನ್ಸ್. ಅವ್ರನ್ನ ಬ್ಲೇಮ್ ಮಾಡಬಾರ್ದು, ನಾವು ಹೇಗೆ ವರ್ಕ್ ಮಾಡ್ತೀವಿ, ಹೇಗೆ ಯುಟಿಲೈಸ್ ಮಾಡ್ಕೋತೀವಿ ಅವ್ರ ಮೆಂಟರ್ಶಿಪ್ನ ಅನ್ನೋದು ಮ್ಯಾಟರ್ ಆಗುತ್ತೆ. ನಾವು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಬೇಕು ಅಷ್ಟೇ. ಆ್ಯಂಡ್ ಇವತ್ತು ಸೈನ್ಸು ರಿವಿಷನ್ ಮಾಡಿದ್ದೀನಿ, ಆಮೇಲೆ ಕೆಲವು ಮಾಡಲ್ ಕ್ವಶನ್ ಪೇಪರ್ಸು ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.